ಹೇಳುವಂತದ್ದು ನಾವು ಮಾಡ್ಬೇಕಾದಂತ ಕೆಲಸ. ಹೆತ್ತವರು, ತಂದೆ ತಾಯಿ ಮಕ್ಕಳಿಗೆ ನಾವು ಜಾಗೃತಿ ಮಾಡ್ಬೇಕು. ಹಣ ಕೊಡ್ತಾ ಇದೀನಿ, ನಾವು ಮಕ್ಕಳಿಗೆ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂತ ಹೇಳಿ ಮಕ್ಕಳಿಗೆ ನಾವು ಹೇಳಿ ಹಣ ಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾರೆ. ನಾವು ಮಕ್ಕಳು ಕೇಳಿದಾಗ ಹಣ ಕೊಡುವಾಗ ಮಕ್ಕಳಿಗೆ ಹೆತ್ತವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ಗೊತ್ತಾಗುವುದೇ ಇಲ್ಲ. ನಾವೆಲ್ಲ ಒಂದು ಕಲಿತಾ ಇರೋ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ನಮ್ಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಮ್ಮನ್ನ ಕಲಿಸಿ ಜಾಗೃತೆಗೊಳಿಸಿ ನಮ್ಮನ್ನ ಕಾಲೇಜ್ ಮಟ್ಟಕ್ಕೆ ಕಳಿಸಿರುವಂತದ್ದು. ಸೊ ಹಾಗ ನಾವು ಏನೇ ಕೆಲಸ ಮಾಡ್ಬೇಕಿದ್ರು ನಮ್ಮ ಅಪ್ಪ ಅಮ್ಮ ಇಷ್ಟು ಕೆಲಸ ಕಷ್ಟ ಪಡ್ತಾ ಇದ್ದಾರೆ, ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ, ಮಧ್ಯಾಹ್ನದ ಊಟ ಇಲ್ಲ ನಮಗೆ, ಬೆಳಿಗ್ಗೆ ತಿಂದ್ರೆ ಮತ್ತೆ ರಾತ್ರಿ ಊಟ, ಮಧ್ಯಾಹ್ನದ ಊಟ ಸಿಗುದಿಲ್ಲ. ಆ ಒಂದು ಸಮಯ ನಮಗೆ ಬೇರೆ ಚಿಂತೆ ಬರುದಿಲ್ಲ, ನಮ್ಗೆ ಎಲ್ಲಿಯಾದ್ರೂ ಊಟ ಸಿಗತ್ತಾ, ಒಳ್ಳೆ ಬಟ್ಟೆ ಸಿಗುತ್ತಾ, ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತಾ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ನಾವು ಆ ಕಾಲಘಟ್ಟದಲ್ಲಿ ಇದ್ವಿ. ಸೊ ನಾವು ಒಂದು ಒಳ್ಳೆಯ ಕ್ಲಾಸ್ ಅಲ್ಲಿ ಸ್ಕೂಲಲ್ಲಿ ಕಲ್ತು ಒಂದು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳುವಂತಹ ಒಂದು ನಿಟ್ಟಲ್ಲಿ ಇಟ್ಕೊಂಡು ನಾವು ಕಲ್ತು ಒಂದು ಇವತ್ತು ಈ ಮಟ್ಟಿಗೆ ಬಂದಿದೀವಿ ಅಂತ ಹೇಳಿದ್ರೆ ನಮ್ಮ ಹೆತ್ತವರು ಇದಕ್ಕೆ ಕಾರಣ. ಅದೇ ರೀತಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನಾವು ಪಟ್ಟಂತ ಕಷ್ಟಗಳು ಬರಬಾರ್ದು, ಯಾವುದೇ ರೀತಿಯಿಂದ ಕುಂದುಕೊರತೆ ಇರಬಾರ್ದು ಅಂತ ಹೇಳಿ ನಮ್ಮಲ್ಲಿ ಇಲ್ಲದಿದ್ರು ಕೂಡ ಮಕ್ಕಳು ಕೇಳುವಾಗ ನಾವು ತೆಗೆದು ಹಣ ಕೊಟ್ವಿ. ಸೊ ಆ ಒಂದು ಕೊಟ್ಟ ಸಂದರ್ಭದಲ್ಲಿ ಇವತ್ತು ನಮ್ಮ ಮಕ್ಕಳು ಎಲ್ಲಿಯೂ ಒಂದು ಕಡೆ ದಾರಿ ತಪ್ತಾ ಇದ್ದಾರೆ. ಅದಕ್ಕಾಗಿ ನಾವು ಮಕ್ಕಳಿಗೆ ಹಣ ಕೊಡುವಾಗಿರ್ಬೋದು, ಕಾಲೇಜ್ಗೆ ಹೋಗುವಾಗ, ಸ್ಕೂಲಿಗೆ ಹೋಗುವಾಗ ನಾವು ಅವರ ಮೇಲೆ ಒಂದು ಕಣ್ಣಿಟ್ಟಿರಲೇಬೇಕು. ನಮ್ಮ ಮಕ್ಕಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಇವತ್ತು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಂತಹ ಮಾದಕ ವಸ್ತುವಿನ ವಸನೆ ಇಲ್ಲ, ನನಗೇನಾಗಬೇಕಾಗಿದೆ, ಸಮಾಜದಲ್ಲಿ ಏನ್ ಬೇಕಾದ್ರೂ ಆಗ್ಲಿ ಅಂತ ನಾವು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಾವು ನಮ್ಮ ಸಮಾಜವನ್ನು ಕಳ್ಕೊಳ್ತೇವೆ. ಹಿರಿಯರು ನಮ್ಮ ಸಮಾಜವನ್ನು ಗಟ್ಟಿ ಮಾಡಿ ಒಳ್ಳೆ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನ ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟು ಅದನ್ನ ಸಂರಕ್ಷಣೆ ಮಾಡಿ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಅನುಭವಗಳನ್ನ ಕೊಡಬೇಕು. ಸೊ ಆ ಅನುಭವ ಕೊಡುವ ಸಂದರ್ಭದಲ್ಲಿ ಇಂಥ ಒಂದು ಜಾಗೃತಿ ಕ್ಲಾಸ್ಗಳನ್ನ ನಾವು ಕೊಟ್ಟು ಅವರನ್ನ ನಾವು ಸಂರಕ್ಷಣೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಭಾರತ ಒಂದು ದೊಡ್ಡ ಏನಂತ ಹೇಳ್ತಾರೆ ಒಳ್ಳೆಯ ಸಿಟಿಸನ್ ನಾವು ಪಡಿಲಿಕ್ಕೆ ಸಾಧ್ಯವಾಗತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂದರ್ಭಕ್ಕೆ ಒಂದು ಅನುಗುಣವಾಗಿ ಒಂದು ಚಿಕ್ಕ ಒಂದು ಇನ್ಸಿಡೆಂಟ್ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ಮಿಡಲ್ ಕ್ಲಾಸ್ ಅಲ್ಲ, ಅದಕ್ಕಿಂತ ಕೆಳಗಿನ ಫ್ಯಾಮಿಲಿಯಲ್ಲಿ ಒಂದು ತಾಯಿಗೆ 2 ಮಕ್ಕಳಿರ್ತಾರೆ. ತುಂಬಾ ಕಷ್ಟಪಟ್ಟು ತನ್ನ ಮಕ್ಕಳನ್ನು ಸಾಕ್ತಾರೆ. ಅದರಲ್ಲಿ ಒಂದು ಮಗಳು ಒಳ್ಳೆ ಕಲಿತು ವಿದ್ಯಾಭ್ಯಾಸ ತಗೊಂಡು ಒಳ್ಳೆ ಕೆಲಸದಲ್ಲಿ ಬರ್ತಾಳೆ, ಮದುವೆಯಾಗಿ ಹೋಗ್ತಾಳೆ. ಇನ್ನೊಂದು ಮಗಳಿಗೆ ಆಸೆ ಬರುತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಡ್ರೆಸ್ ಹಾಕ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದಾರೆ, ಒಳ್ಳೊಳ್ಳೆ ಊಟ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲೋ ಜಾಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾನ್ ಯಾಕೆ ಈ ಒಂದು ಇದೇ ರೀತಿಯಲ್ಲಿ ಇರಬೇಕು, ನಾನೇನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಅವಳಿಗೆ ಮಾದಕ ವಸ್ತುನ ರ್ಯಾಕೆಟ್ ನ ಒಂದು ಲೀಡರ್ ನ ಪರಿಚಯ ಆಗತ್ತೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ಮಾದಕ ವಸ್ತುನ ನಿನ್ನ ಫ್ರೆಂಡ್ಸಿಗೆ ಅಥವಾ ನಿನ್ನ ಸ್ನೇಹಿತ ನಿಮ್ಮ ಊರಿನಲ್ಲಿ ಕಾಲೇಜ್ ನಲ್ಲಿ ಇದನ್ನ ನೀನು ಮಾರಾಟ ಮಾಡಿದ್ರೆ ನಿನಗೆ ಹೆಚ್ಚು ಹಣ ಬರುತ್ತೆ, ನೀನು ಸಡನ್ ಆಗಿ ನಿನ್ಗೆ ಏನ್ ಬೇಕು ಅದನ್ನ ತಗೊಳ್ಬಹುದು ಅಂತ ಹೇಳುವಂತ ಆಸೆ ಹುಟ್ಟಿಸ್ತಾರೆ. ಸೊ ಈ ಹೆಣ್ಣು ಮಗಳು ಆ ಆಸೆಗೋಸ್ಕರ ಕಾಯ್ತಾ ಇದ್ದವಳು, ನನಗೇನಾದ್ರೂ ಬೇಕು, ಏನಾದ್ರೂ ಮಾಡ್ಬೇಕು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಆ ರಾಕೆಟ್ ನ ಲೀಡರ್ ಕೊಟ್ಟಂತಹ ಮಾದಕ ವಸ್ತುವನ್ನ ಕೊಂಡೋಗಿ ಸ್ವಲ್ಪನೇ ಹಂಚಿ ಹಣ ಸಂಪಾದನೆ ಮಾಡ್ತಾಳೆ. 1 ತಿಂಗಳೊಳಗೆ ಆ ಹೆಣ್ಣು ಮಗಳು ಎಂಟೈರ್ಲಿ ಚೇಂಜ್, ಅಂದ್ರೆ ಅಮ್ಮನಿಗೆ ಗುರುತು ಸಿಗದ ಹಾಗೆ ಆ ಹೆಣ್ಣು ಮಗಳು ಚೇಂಜ್ ಆಗ್ತಾಳೆ. ಅವಳ ಫ್ಯಾಷನ್, ಡ್ರೆಸ್ ಆಗ್ಬೋದು, ಜೀನ್ಸ್ ಪ್ಯಾಂಟ್ ಶರ್ಟ್ ಆಗ್ಬೋದು, ಅವಳ ಹೇರ್ಸ್ ಎಲ್ಲ ಕಟ್ ಮಾಡಿ ಬಾಯ್ ಕಟ್ ಮಾಡುವಂತದ್ದು, ಅವಳ ಒಂದು ಸ್ಟೈಲೇ ಬೇರೆ ಆಗತ್ತೆ. ಆಗ ತಾಯಿಗೆ ಹೇಳ್ತಾರೆ, ಇದಕ್ಕೆಲ್ಲ ಹೇಗೆ ನಿನಗೆ ಹಣ ಸಿಕ್ತು, ನೀನ್ ಹೇಗೆ ಚೇಂಜ್ ಆದೆ ಅಂತ ಹೇಳಿ. ಆಗ ಅಮ್ಮನಿಗೆ ಯಾವತ್ತೂ ಕೂಡ ಉಲ್ಟಾ ಮಾತಾಡದಂತಹ ಒಂದು ಹುಡುಗಿ ಅವತ್ತು ಅಮ್ಮನಿಗೆ ಎದುರು ಮಾತಾಡಿ, ಇದು ನಿಮ್ಗೆ ಗೊತ್ತಾಗೋದಿಲ್ಲ, ನೀವೆಲ್ಲ ಇನ್ನು ಹಳೆ ಕಾಲದಲ್ಲಿ ಇದ್ದೀರಿ, ನಾವು ಕಾಲೇಜಿಗೆ ಹೋಗುವಂತ ಮಕ್ಕಳು ಇದೇ ರೀತಿ ಫ್ಯಾಷನ್ ಮಾಡುವಂತದಂತ ಹೇಳಿ ಆ ಒಂದು ಮತ್ತೆ ಲಾಸ್ಟಿಗೆ ಅದೇ ದಾರಿಯಲ್ಲಿ ಹೋಗಿ ಮನೆಗೆ ಬರದೆ, ಅಮ್ಮನಿಗೂ ಸಿಗದೆ, ಲಾಸ್ಟಿಗೆ ಒಂದು ಸುಸೈಡ್ ಮಾಡುವಂತ ಒಂದು ಸಂದರ್ಭದಲ್ಲಿ ನಮಗೆ ಆ ಡೆಡ್ ಬಾಡಿ ಸಿಗತ್ತೆ. ಇದು ಎಲ್ಲೂ ಕೂಡ ಕತೆ ಅಲ್ಲ, ಇದು ನಿಜವಾಗಿ ಆದಂತ ಒಂದು ಇನ್ಸಿಡೆಂಟ್. ಸೊ ನಾವು ಮಕ್ಕಳನ್ನ ಒಂದು ಎಲ್ಲಿಯಾದ್ರೂ ಚೇಂಜಸ್ ನೋಡಿದ ಕೂಡಲೇ ನಾವು ಮಕ್ಕಳ ಮೇಲೆ ನಿಗಾ ಇಡಬೇಕು. ನಾವು ಆ ಮಕ್ಕಳಿಗೆ ಕೌನ್ಸಿಲಿಂಗ್ ಕೊಡ್ತಾ ಇರಬೇಕು. ಎಲ್ಲಿಯಾದ್ರೂ ಒಂದು ಮಕ್ಕಳು ಒಂದು ಯಾವ್ದಾವ್ ರೀತಿಯ ಇನ್ಸಿಡೆಂಟ್ ಇದ್ರೆ ನಾವು ಮಕ್ಕಳಿಗೆ ಬಂದು ಹೇಳ್ಬೇಕು. ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಆ ಮನೇಲಿ ಏನೋ ತೊಂದರೆ ಆಯ್ತು, ಅದು ನನ್ನ ಮಕ್ಕಳಿಗೆ ಹೇಳ್ಬಾರ್ದು, ನಾಳೆ ನಮ್ಮ ಮಕ್ಕಳು ಅದೇ ರೀತಿ ದಾರಿ ತಪ್ತಾರೆ ಅಂತ ಹೇಳಿ ನಾವ್ ಇದ್ ಮಾಡ್ತೇವೆ. ಸೊ ಎಲ್ಲೂ ಕೂಡ ಮಕ್ಕಳಲ್ಲಿ ಯಾವುದೇ ರೀತಿಯಂತಹ ಮುಚ್ಚುಮರೆ ಮಾಡದೆ ಮಕ್ಕಳಿಗೆ ಇರುವ ಸಂಗತಿಗಳನ್ನ ಹೇಳಿ, ಇಂತ ಒಂದು ಕ್ಲಾಸಿನ ಬಗ್ಗೆ ಅಥವಾ ಈ ಒಂದು ಮಾದಕ ವಸ್ತು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳುವಂತಹ ಜಾಗೃತಿ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. ನಾನು ಹೆಚ್ಚಾಗಿ ಮಾತಾಡುದಿಲ್ಲ, ಯಾಕಂದ್ರೆ ಹೆಚ್ಚಾಗಿ ಇಲ್ಲಿ ಮಾತಾಡ್ಲಿಕ್ಕೆ ನಮ್ಮ ಇಬ್ರಾಹಿಂ ಮುಂಡಿತರ್ಕ ಅವರು ಇದ್ದಾರೆ. ಅವರು ಬ್ಲಾಕಿಗೆ ಬರುವ ಸಂದರ್ಭದಲ್ಲಿ ನಮಗೆ ಜನಪ್ರತಿನಿಧಿಗಳಿಗೆ ಹಲವಾರು ಕ್ಲಾಸ್ ತಗೊಂಡಿದ್ದಾರೆ, ತುಂಬಾ
ಅಚ್ಚುಕಟ್ಟಾಗಿ ಕ್ಲಾಸ್ ತಗೊಳ್ತಾರೆ. ಅದೇ ರೀತಿ ಇವತ್ತು ಅಚ್ಚುಕಟ್ಟಾಗಿ ಕ್ಲಾಸ್ ಮಾಡ್ತಾರೆ ಅಂತ ಹೇಳುವಂತ ಒಂದು ವಿಶ್ವಾಸ ನನಗಿದೆ. ನಾನು ಈ ಒಂದು ಕಳೆದ ವಾರದಲ್ಲಿ ನಾನು ಅವರ ಮನೆಗೆ ಹೋಗುವಾಗ ಹಲವಾರು ಪುಸ್ತಕ, ಅಂದ್ರೆ ಹೆಚ್ಚು ಕಡಿಮೆ 1.5 ಲಕ್ಷದ ಪುಸ್ತಕವನ್ನು ಅವರ ಮನೆಯಲ್ಲಿದೆ. ಎಲ್ಲಿ ನೋಡಿದ್ರು ಕೂಡ ಪುಸ್ತಕ ಪುಸ್ತಕ ಪುಸ್ತಕ. ಸೊ ಆ ಪುಸ್ತಕವನ್ನೆಲ್ಲ ಓದಿ ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ಮಾಹಿತಿ ಕೊಡ್ತಾರೆ. ಸೊ ಅವರೊಂದು ನಡೆದಾಡುವ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಸೊ ಎಲ್ಲ ಮಾಹಿತಿ ಅವ್ರಿಗೆ ಗೊತ್ತುಂಟು. ಸೊ ನೀವಿನ್ನು ಒಳ್ಳೆ ಕ್ಲಾಸ್ ಕೊಡ್ತೀರಿ ಅಂತ ಹೇಳಿ ನಾನು ಒಂದು ಬೇಗ ಹೋಗ್ಲಿಕ್ಕೆ ಉಂಟು. ಸೊ ಎಲ್ಲರೂ ಕೂಡ ನಾನು ಕ್ಷಮೆ ಯಾಚಿಸ್ತಾ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಯುನೈಟೆಡ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಗೆ ಅಭಿನಂದನೆ ಮತ್ತೆ ಕೃತಜ್ಞತೆ ಸಲ್ಲಿಸ ನನ್ನ ಮಾತುಗಳನ್ನು ವಿರಾಮಿಸುತ್ತಿದ್ದೇನೆ. ಜೈ ಭಾರತ್ ಮಾತೆ.